ಅಮ್ಮ, ಯಾಕೆ ಹೀಗೆ ಆಡ್ತಿದ್ದೀರಾ? ಯಾಕೆ ಹೇಳಿದ ಮಾತು ಕೇಳ್ತಾ ಇಲ್ಲ ನೀವು? ನೋಡಿ, ನೀವು ಸರಿಯಾಗಿ ಊಟ ಮಾಡಿ 2 ದಿನ ಆಯಿತು. ಊಟ ಇದ್ದೇ ಬಿಟ್ಟು ಹೀಗೆ ಕೂತ್ಕೊಂಡ್ರೆ ಹೇಗೆ? ಮನೆ ತುಂಬ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರಿ, ಎಷ್ಟು ಚೆನ್ನಾಗಿದ್ರಿ. ಯಾಕಮ್ಮ ಹೀಗೆ ಆಗ್ತಿದ್ದೀರಾ? ಏನಾಯಿತು ನಿಮಗೆ? ನಿಮ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಪ್ರೀತಿ ಅಕ್ಕನು ಪ್ರೇಮ ಅಕ್ಕನು ಹೋದ್ರು ಅಂತನಾ? ಅವ್ರ ಗಂಡನ ಮನೆಗೆ ಅವ್ರು ಹೋಗ್ಬೇಕಲ್ವಾ ಅಮ್ಮ? ಹಾಗೇನೂ ಇಲ್ಲ ಮಿಂಚು, ಏನೂ ಇಲ್ಲ ಬಿಡು. ನಿನ್ನ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ, ಸುಮ್ಮನಿರೋದೇ ವಾಸಿ. ಪ್ರೀತಿ ಪ್ರೇಮ ಹೋದ್ರು ಅಂತ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅವ್ರ ಗಂಡನ ಮನೆಗೆ ಅವ್ರು ಹೋಗಿದ್ದಾರೆ, ಅದ್ರಲ್ಲಿ ನನಗೇನು ಬೇಜಾರು ಹೇಳು? ಅವ್ರು ಇಷ್ಟು ದಿನ ಖುಷಿ ಖುಷಿಯಾಗಿದ್ರಲ್ಲ, ಅದೇ ಖುಷಿ ನನಗೆ. ಯಾಕೆ ಹೀಗಿದ್ದೀರಮ್ಮ? ಏನಕ್ಕೆ ಹೀಗಿದ್ದೀರ ಅಂತನಾದರೂ ಹೇಳಿ. ಯಾಕೆ ಹಿಂಗೆ ಆಡ್ತಿದ್ಯೆ? ನಿನ್ಗೇನು ಅರ್ಥ ಆಗೋದಿಲ್ವಾ? ಸ್ವಲ್ಪನೂ ಬುದ್ಧಿನೇ ಇಲ್ವಾ ನಿನಗೆ? ನಾನು ಅವತ್ತೇ ಬಿಡ್ಕೊಂಡೆ ಇದ್ದೆಲ್ಲ ಬೇಡ ಬೇಡ ಅಂತ. ನನ್ನ ಮಾತು ಕೇಳ್ತಾ ನೀನು? ನನ್ನ ಮಾತು ಕೇಳ್ತಾ ಹೇಳು, ಏನೋ ಮಾಡ್ಬಿಡ್ತೀನಿ, ನನ್ನ ಮಗಳ ಜೀವನ ಸರಿ ಮಾಡಿಬಿಡ್ತೀನಿ, ಅವಳ ಗಂಡನ ಮನೆಗೆ ಕಳಿಸ್ಬಿಡ್ತೀನಿ, ಎಲ್ಲ ಸರಿ ಮಾಡ್ತೀನಿ, ಹಾಗೆ ಹೀಗೆ ಅಂತ ಹಠ ಮಾಡಿದೆ. ಹಠ ಮಾಡಿ ನಿನ್ನ ಮಕ್ಳು ಕರ್ಕೊಂಡು ಏನು ಕರೆಸ್ಬಿಟ್ಟು ಏನೇನೋ ಮಾಡಿದೆ. ಇವಾಗ ಆಗೋದು ಇದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಊಟ ತಿಂಡಿ ನಿದ್ದೆ ಬಿಟ್ಟು ಹಿಂಗೆ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು? ಸ್ವಲ್ಪ ಜವಾಬ್ದಾರಿ ಇದೆಯಾ ನಿನಗೆ? ಏನು ಮಾಡಬೇಡ ಅಂತೀನೋ ಅದನ್ನೇ ಮಾಡ್ತೀಯ. ಅವಳಂತೂ ನಿನಗಿಂತ ಹೆಚ್ಚು. ಏನು ಮಾಡ್ತಿದ್ಯೋ ಅರ್ಥನೇ ಆಗ್ತಿಲ್ಲ ನನಗೆ. ಏನು ಹೇಳ್ತಾ ಇದ್ದೀರಾ? ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ? ಅಮ್ಮವ್ರು ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ? ಯಾಕೆ ಹೀಗಾಗಿದ್ದಾರೆ? ನಿನ್ನ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಹೇಳಮ್ಮ? ನನಗಂತೂ ಸಾಕಾಗಿ ಹೋಗಿದೆ ಇವ್ರುಗಳಿಂದ. ಏನಾದರೂ ಮಾಡ್ಕೊಳ್ಳಿ, ನಿನ್ನಿಷ್ಟ, ನನಗಿನ್ನು ಹೇಳೋಕ್ಕಾಗಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಏನಾಯಿತು ನಿಮಗೆ? ಯಾಕೆ ಇದ್ದೀರಾ? ನೋಡಿ, ನೀವು ಹೀಗಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನನಗೆ ಗೊತ್ತು, ನಿಮಗೆ ನಿಮ್ಮ ಮಕ್ಕಳು ಹೋಗಿದ್ದಾರೆ, ಯಾರೂ ಇಲ್ಲ ಅಂತ ಬೇಜಾರಾಗ್ತಿರ್ಬೋದು. ನೋಡಿ, ನನ್ನನ್ನು ನಿಮ್ಮ ಮಗಳು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಗೆ ಏನು ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ. ನೀವು ಈ ಥರ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಮ್ಮ. ಯಾಕೆ ಹೀಗಿದ್ದೀರಾ? ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಊಟ ಮಾಡ್ತಿಲ್ಲ, ತಿಂಡಿ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ. ಏನು ಅಂತ ಹೇಳಿ ಮಿಂಚು, ಏನು ಅಂತ ಹೇಳು. ನನ್ನ ಮಗಳ ಜೀವನನ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತಪ್ಪ? ಯಾರ ಜೀವನದ ಬಗ್ಗೆ ಮಾತಾಡ್ತಿದ್ದೀರಾ? ಪಿಂಕಿ ಮೇಡಮ್ ಜೀವನನ? ಹೌದು ಮಿಂಚು, ಅವಳ ಜೀವನನೇ ಸರಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಅದು ನಾನು ಮಾಡಿದ ತಪ್ಪಾ? ಹೇಳು. ಯಾವ ತಪ್ಪು ಯಾವ ಸರಿ ಅಂತ ನಿಮಗೆ ಗೊತ್ತಾಗಬೇಕು ಮೇಡಮ್. ಒಟ್ಟಿನಲ್ಲಿ ನೀವೆಲ್ಲ ಸೇರಿ ಪಿಂಕಿ ಮೇಡಮ್ಗೆ ತುಂಬ ಹರ್ಟ್ ಮಾಡಿಬಿಟ್ರಿ, ತುಂಬ ನೋವು ಮಾಡಿಬಿಟ್ರಿ ಮೇಡಮ್. ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಅವ್ರು ಈಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ ನನಗೆ. ಆದರೆ ನೀವೇ ಬೇಜಾರು ಮಾಡ್ಕೊಂಡಿರೋದು ನೋಡಿದ್ರೆ ನನಗೇನು ಅರ್ಥನೇ ಆಗ್ತಿಲ್ಲ. ಹೆತ್ತ ಮಗಳೇ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರುವಾಗ ನೀನು ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡು ಮಿಂಚು. ಏನು ಮೇಡಮ್ ಹಂಗಂದ್ರೆ? ನೋಡಿ, ಏನು ನಿಮ್ಮ ಮನಸ್ಸಲ್ಲಿದೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ದಯವಿಟ್ಟು. ನೀವು ಎಲ್ಲ ಸೇರಿ ಪಿಂಕಿ ಮೇಡಮ್ಗೆ ಬೇಜಾರು ಮಾಡಿದ್ದಕ್ಕೆ ತಾನೇ ಅವ್ರು ಹೋಗಿದ್ದು. ಈಗ ಅವ್ರು ಮನೆ ಬಿಟ್ಟು ಹೋದ್ರು ಅಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಏನು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ ಮೇಡಮ್. ಅವಳು ಮನೆ ಬಿಟ್ಟು ಹೋಗ್ಲಿ ಅಂತ ಆಸೆ ಪಡೋಕ್ಕೆ ನಾನೇ ಅವಳು ಮಲ್ತಾಯಿನ? ಯಾಕೆ ಮಿಂಚು ಈ ಥರ ನೀನು ಮಾತಾಡ್ತಿದ್ಯಾ? ನೋಡು, ಅವಳು ನನ್ನ ಮುದ್ದಿನ ಮಗಳು. ಅವಳನ್ನ ತುಂಬ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೀವಿ. ಆ ಅಕ್ಕಂದಿರಂತೂ ಅವಳನ್ನ ತಂಗಿ ಅಂತಲೇ ನೋಡ್ಕೊಂಡಿಲ್ಲ. ತನ್ನ ಮಗಳು ಥರ ಅಷ್ಟು ಪ್ರೀತಿಯಿಂದ ನೋಡಿ ಬೆಳೆಸಿದ್ದಾರೆ ಅವಳನ್ನ, ಗೊತ್ತಾ? ಅವಳಿಗೆ ನಾವು ಅಷ್ಟೊಂದು ಬೇಜಾರು ಮಾಡ್ತೀವಿ ಅಂದರೆ ನೀನೇ ಅರ್ಥ ಮಾಡ್ಕೊ. ಅದು ನಮ್ಮ ಕೈಲಿಂದ ಸಾಧ್ಯನಾ? ಅಷ್ಟೆಲ್ಲ ಮಾಡಿದ್ದು ಅವಳಿಗೋಸ್ಕರ. ಅವಳು ಇಲ್ಲಿ ಒಬ್ಬಳೇ ಇರೋದು ನನಗಿಷ್ಟ ಆಗಲಿಲ್ಲಮ್ಮ. ನೋಡು, ನಾನು ನನ್ನ ಗಂಡ ಎಷ್ಟು ದಿನ ಅಂತ ಇರ್ತೀವಿ. ಅವಳು ಮುಂದೆ ಅವಳ ಜೀವನ, ಗಂಡ, ಅತ್ತೆ, ಮಾವ, ಮನೆ, ಮಕ್ಕಳು ಅಂತ ಅವಳು ಸುಖವಾಗಿರ್ಬೇಕಲ್ವಾ? ಪ್ರೀತಿ ಪ್ರೇಮನ ಬಗ್ಗೆ ಅಂತೂ ನನಗೆ ಯೋಚನೆ ಇಲ್ಲ. ಅವ್ರ ಜೀವನ ಅವ್ರು ಹೆಂಗೋ ತುಂಬಿಸ್ಕೊಂಡು ಹೋಗ್ತಾರೆ. ಆದರೆ ಇವ್ಳದೇ ನನಗೊಂದು ಯೋಚನೆ ಆಗ್ಬಿಟ್ಟಿತ್ತು. ಆಸ್ತಿ ನಾವು ಬದುಕಲಿ ಸಾಯಿಲಿ, ನಮ್ಮ ಆಸ್ತಿ ಹೆಂಗಿದ್ರು ಅವ್ರ ಕೈ ಸಿಗುತ್ತೆ ಇವತ್ತಲ್ಲ ನಾಳೆ. ಆದರೆ ಇವತ್ತು ಅವಳು ಕಳ್ಕೊಡೋ ಸಂಸಾರ, ಅವಳು ಗಂಡನ ಕಳ್ಕೊಂಡ್ರೆ ಮತ್ತೆ ಸಿಗ್ತಾರಾ ಹೇಳು? ಅವಳ ಜೀವನನೇ ಹಾಳಾಗಲ್ವಮ್ಮ? ಮತ್ತೆ ನೀವೆಲ್ಲ ಸೇರಿಕೊಂಡು ನಾಟಕ ಮಾಡಿದ್ರಾ? ಹೌದು ಮಿಂಚು, ಹೌದು. ಅವ್ರ ಅಕ್ಕದಿರು ಒಪ್ಕೊಳ್ಳಿಲ್ಲ. ಪ್ರೀತಿನೂ ಪ್ರೇಮನೂ ಬೇಡ ಕಣಮ್ಮ ಅಂತಂದರು. ಆದರೆ ನಾನೇ ಅವ್ರ ಮಾತು ಕೇಳಲಿಲ್ಲ. ನನ್ನ ಮಗಳ ಜೀವನ ಸರಿ ಮಾಡಬೇಕು ಅಂದರೆ ಅವಳಿಗೆ ಎಷ್ಟಾರೆ ಬೇಜಾರಾಗಲಿ, ಆದರೆ ಅವಳ ಜೀವನ ಸರಿ ಹೋಗಬೇಕು ಅಂತ ನಾನು ನನ್ನ ಮಕ್ಕಳು ಸೇರಿ ನಿರ್ಧಾರ ಮಾಡ್ದೆ. ಆದರೆ ಇವತ್ತು ಹೆತ್ತ ತಾಯಿ ಅಂತಲೂ ನೋಡಿದೆ, ನನ್ನ ಬಾಯಿಗೆ ಬಂದಂಗೆ ಮಾತಾಡಿ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಲು ಕಣವ. ಆ ನೋವು ನನ್ನ ಕೈಲಿ ತಡೆಯೋಕ್ಕಾಯ್ತಾ ಇಲ್ಲ. ಇವತ್ತು ಅವಳು ಗಂಡನ ಮನೆಗೆ ಹೋಗೋಳೆ ಅಂತ ಖುಷಿ ಪಡೋನು, ಹೆತ್ತ ತಾಯಿಗೆ ಈ ಥರ ಎಲ್ಲ ಅಂದ್ಬಿಟ್ಟು ನನ್ನ ಮಗಳು ನನ್ನಿಂದ ದೂರ ಆದ್ಲಲ್ಲ ಅಂತ ಸಂಕಟ ಪಡೋನು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಅಯ್ಯೋ ಅಮ್ಮ, ಏನು ಹೇಳ್ತಾ ಇದ್ದೀರಾ? ನೀವು ಮಾಡಿದೆಲ್ಲ ನಾಟಕನಾ? ಪಿಂಕಿ ಅಕ್ಕ ಅವ್ರ ಮನೆಗೆ ಹೋಗಿ, ಗಂಡನ ಮನೆಗೆ ಹೋಗಿ ಸುಖವಾಗಿರಲಿ ಅಂತ ಇಷ್ಟೆಲ್ಲ ಮಾಡಿದ್ರ? ಆದರೆ ಅವ್ರು ನಿಮ್ಮ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಕೂಡ ಹಾಗೆ ತಿಳ್ಕೊಂಡೆ. ಏನು ಮಾಡೋದಮ್ಮ ಇವಾಗ? ಪಿಂಕಿ ಅಕ್ಕನ ಮನಸ್ಸಲ್ಲಿ ನಿಮ್ಮ ಮೇಲೆಲ್ಲ ತುಂಬ ನೋವು ಬೇಜಾರು ತುಂಬ್ಕೊಬಿಟ್ಟಿದ್ದಾಳೆ. ಖಂಡಿತ ಅವ್ರು ನಿಮ್ಮನ್ನು ಕ್ಷಮಿಸಲ್ಲ ಅನಿಸುತ್ತೆ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಮಿಂಚು, ನಂಗೆ ಗೊತ್ತಿಲ್ಲ. ನನ್ನ ಮಗಳು ಬರಬೇಕು, ನಾನು ಅವಳನ್ನ ನೋಡಬೇಕು, ಅವಳ ಜೊತೆ ಮಾತಾಡಬೇಕು. ಬೇಕಾದ್ರೆ ನಾನೇ ಕ್ಷಮೆ ಕೇಳ್ಬಿಡ್ತೀನಿ. ನನ್ನ ಮಗಳು ನನ್ನ ಮನೆಗೆ ಬರಬೇಕು. ಅಯ್ಯೋ ದೇವ್ರೆ,
ಅವಳು ಅಂದಿದ್ದ ಮಾತುಗಳು ಇನ್ನೊಂದ್ಸತಿ ಈ ಮನೆ ಕಾಲಕ್ಕದಿಲ್ಲ, ನಿಮ್ಮ ಮುಖಗಳು ತೋರಿಸ್ಬೇಡಿ ಅಂತ ಹೇಳ್ಬಿಟ್ಲು. ಅದು ನನಗೂ ತಡ್ಕೊಳಕ್ಕಾಯ್ತಾ ಇಲ್ಲ. ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ, ನಾನು ಕೂಡ ಇದನ್ನೇ ಸತ್ಯ ಅಂತ ತಿಳ್ಕೊಂಡು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಬಿಟ್ಟಿದ್ದೆ, ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಮಿಂಚು, ನೀನು ತಪ್ಪು ತಿಳ್ಕೊಂಡ್ರೆ ತಿಳ್ಕೊ, ಆದರೆ ನನ್ನ ಮಗಳೇ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಲಲ್ಲ, ಅದೇ ನನಗೆ ತುಂಬ ನೋವಾಯ್ತಿರುತ್ತೆ. ಯಾವಾಗ ಅರ್ಥ ಮಾಡ್ಕೋತಾಳೋ ಏನೋ. ಮಿಂಚು, ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಅಮ್ಮ, ಹೇಳಿ. ನೀನು ನನ್ನ ಹತ್ರ ಕೇಳಬೇಕಾ? ನೀವು ಕಾಲಲ್ಲಿ ತೋರಿಸಿದ್ದನ್ನ ನಾನು ಮಾಡ್ತೀನಿ, ಏನು ಅಂತ ಹೇಳಿ ಅಮ್ಮ. ಅವಳ ಮನೆಗೆ ನಾನಾಗಲಿ ನನ್ನ ಗಂಡ ಆಗಲಿ ಇಲ್ಲ ಪ್ರೀತಿ ಪ್ರೇಮ ಯಾರು ಹೋದ್ರೂ ಅವಳು ಸಹಿಸಲ್ಲ. ನಮ್ಮ ಈ ಮಾತನ್ನ ಅರ್ಥನೂ ಮಾಡ್ಕೊಳ್ಳಲ್ಲ. ತುಂಬ ಕೋಪ ಮಾಡ್ಕೊಬಿಟ್ಟಿದ್ದಾಳೆ, ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ಅವಳಿಗೆ ನಾವು ಅರ್ಥ ಮಾಡಿಸ್ತೀವಿ ಅಂದರೂ ಅವಳು ಅರ್ಥ ಮಾಡ್ಕೊಳ್ಳಲ್ಲ. ನೀನೇ ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕು ಬೆಂಚು. ನೋಡು, ನೀನೇ ಸರಿ. ನೀನು ಅವ್ರ ಮನೆಗೆ ಹೋದ್ರೆ ಅವಳು ಖುಷಿ ಪಡ್ತಾಳೆ. ಅವಳು ಹೆಂಗಿದ್ದಾಳೆ ಏನು ನೋಡಿಕೊಂಡು ಅವಳಿಗೆ ಈ ಮನೆ ಪರಿಸ್ಥಿತಿ ತಿಳಿಸಿ ಈ ಅಮ್ಮ ಅವಳಿಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬರ್ತೀಯಾ? ಆಯ್ತಮ್ಮ, ಖಂಡಿತ. ನೋಡಿ, ನಿಮ್ಮಂತೂ ಬೇಜಾರು ಮಾಡ್ಕೋಬೇಡಿ. ಅದೇನಾಗುತ್ತೋ ಆಗಲಿ, ನಾನು ಹೋಗಿ ಮಾತಾಡ್ತೀನಿ. ಪಿಂಕಿ ಮೇಡಮ್ ಹತ್ರ ನಾನು ಮಾತಾಡ್ತೀನಿ. ನೀವು ನೋಡಿ, ಆದರೆ ನೀವು ಊಟ ಮಾಡಬೇಕು ಫಸ್ಟು. ಊಟ ಮಾಡಿ ಮೇಡಮ್. ನೀವು 2 ದಿನ ಆಯಿತು ಊಟ ಮಾಡಿ. ಊಟ ಇಲ್ಲದೆ ನಿದ್ದೆ ಮಾಡಿದೆ ಹೆಂಗಾಗಿದ್ದೀರಾ ನೋಡಿ. ನೀವು ಮೊದಲು ಹೆಂಗೆ ಈ ಮನೆ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ರು ಹಾಗೆ ಇರಬೇಕು. ಇಲ್ಲ ಮಿಂಚು, ಇಲ್ಲ. ನನಗೆ ಅವಳ ಮುಖ ನೋಡಿದೆ ಅಮ್ಮ ಅಂತ ಅವಳು ಕರೀದೆ. ನನ್ನ ಕೈಲಂತೂ ಏನು ತಿನ್ನೋಕ್ಕಾಗಿಲ್ಲ, ಆಗೋದಿಲ್ಲ. ನಾನು ಬೇಕಾದ್ರೆ ಹಿಂಗೆ ಸತ್ರು ಪರವಾಗಿಲ್ಲ. ಏನಮ್ಮ ನೀವು ಹೀಗೆ ಮಾತಾಡ್ತಿದ್ದೀರಾ? ಈಗಲೇ ಹೋಗ್ತೀನಿ ನಾನು, ಪಿಂಕಿ ಮೇಡಮ್ ಹತ್ರ ಮಾತಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಅಷ್ಟು ಮಾಡು ಮಿಂಚು, ಅಷ್ಟು ಮಾಡು. ನಿಮ್ಮ ಪುಣ್ಯ ಬರುತ್ತೆ. ನೀವು ತಲೆ ಕೆಡಿಸ್ಕೊಬೇಡಿ ಮೇಡಮ್, ಎಲ್ಲ ನಾನು ಸರಿ ಮಾಡೇ ಮಾಡ್ತೀನಿ. ಪಿಂಕಿ ಮೇಡಮ್ಗೆ ಅರ್ಥ ಮಾಡಿಸ್ತೀನಿ. ನೀವು ಆರಾಮಾಗಿರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಸರಿ ಆಯಿತು. ನನ್ನ ಮಗಳು ಮಿಂಚು ಹೇಳೋ ಮತ್ತೆ ಕೇಳ್ತಾಳ? ಅರ್ಥ ಮಾಡ್ಕೋತಾಳ? ಈ ಅಮ್ಮನ ನೋಡೋಕೆ ಬರ್ತಾಳ? ಏನು ಒಂದು ಅರ್ಥ ಆಯ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.